ಹಿಜಾಬ್ ವಿವಾದದಿಂದ ಮಕ್ಕಳ ಶಿಕ್ಷಣ ವ್ಯವಸ್ಥೆ ಮೇಲೆ ಇದು ದುಷ್ಪರಿಣಾಮವನ್ನ ಬೀರುತ್ತೆ. ಇದರ ಬಗ್ಗೆ ಸರ್ಕಾರ ಗಮನವನ್ನ ಹರಿಸಬೇಕು. ಬದಲಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡೋದು ಸೂಕ್ತ ಅಲ್ಲ ಅಂತ ಯಶ್ಪಾಲ್ ಸುವರ್ಣ ಪ್ರತಿಕ್ರಿಯಿಸಿದ್ದಾರೆ. ಹಿಜಾಬ್ ವಿವಾದದ ವಿಚಾರವಾಗಿ ಶಿಕ್ಷಣ ವ್ಯವಸ್ಥೆಯನ್ನ ಹಾಳು ಮಾಡುವಂತಹ ಕೆಲಸ ಇದಾಗುತ್ತೆ. ಇದು ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂತಹ ಪ್ರಕ್ರಿಯೆ ಅಲ್ಲದೆ ಮತ್ತೇನೂ ಅಲ್ಲ. ಜೇನುಗೂಡಿಗೆ ಕೈ ಹಾಕೋ ಕೆಲಸವನ್ನ ಮಾಡಬೇಡಿ ಅಂತ ವಿನಂತಿಸ್ಕೊಳ್ತೀವಿ ಅಂತ ಪಬ್ಲಿಕ್ ಟಿವಿಗೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಪ್ರತಿಕ್ರಿಯಿಸಿದ್ದಾರೆ. ಆದೇಶ ವಾಪಸ್ ಪಡೆದ್ರೆ ಪಿಐಎಲ್ ಸಲಿಕೆ ಆಗತ್ತೆ. ಗ್ಯಾರಂಟಿ ಯೋಜನೆ ವಿಫಲ, ದಾರಿ ತಪ್ಪಿಸೋ ಹೇಳಿಕೆಗಳು ಇದಾಗಿದೆ. ಎಲ್ಲಾ ವಿಫಲತೆಗಳನ್ನ ಮುಚ್ಚಿ ಹಾಕೋಕೆ ಇಂತಹ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಇದು ಚರ್ಚೆಗೆ ಬರಲಿ ಅಂತ ಬಯಸ್ತಾ ಇದೆ ಕಾಂಗ್ರೆಸ್ ಅಂತ ಅವರು ಪ್ರತಿಕ್ರಿಯಿಸಿದ್ದಾರೆ. ವಿಚಾರ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಉಡುಪಿಯಿಂದ ಆರಂಭವಾಗಿರುವಂತಹ ಚರ್ಚೆ ಇದು. ಈಗ ಸಿದ್ದರಾಮಯ್ಯನವರ ಹೇಳಿಕೆಯ ನಂತರ ಮತ್ತಷ್ಟು ಇದು ವಿಚಾರಗಳು ಚರ್ಚೆಗೆ ಮುನ್ನೆಲೆಗೆ ಬಂದಿರುವಂಥದ್ದು ಮತ್ತು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಇದ್ದಾರೆ. ಸರ್, ಆವಾಗ ನೀವು ಶಾಸಕರಲ್ಲ, ಆ ಶಾಲೆಯ ಆಡಳಿತ ಮಂಡಳಿಯಲ್ಲಿದ್ರಿ, ಈಗ ಶಾಸಕರು. ಈ ಸಂದರ್ಭದಲ್ಲಿ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಎಷ್ಟು ಮಹತ್ವ ಪಡೀತದೆ ಅಂತ? ರಾಜ್ಯ ಸರ್ಕಾರ ಇವತ್ತು ಗೊಂದಲದಲ್ಲಿದೆ. ಕಳೆದ 6.5 ತಿಂಗಳಿಂದ ಅವರು ಏನೆಲ್ಲ ಅವರ ಚುನಾವಣೆ ಪ್ರಣಾಳಿಕೆ ಮೂಲಕ ಜನರಿಗೆ ಭರವಸೆ ನೀಡಿದ್ದಾರೆ, ಸುಳ್ಳು ಭರವಸೆ, ಅದನ್ನು ಈಡೇರಿಸಲಿಕ್ಕೆ ಅವರಿಗೆ ಆಗಲಿಲ್ಲ. ಅದಿಷ್ಟಲ್ಲಿ ಜನರ ದಾರಿ ತಪ್ಪಿಸುವ ಒಂದು ಪ್ರಯತ್ನದಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದೆ. ಅದಕ್ಕಾಗಿ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಹಿಂದೆ ಜಮೀರ್ ಅಹ್ಮದ್ ಇರ್ಬೋದು, ಅವರ ಸಂಪುಟದ ಭಾಳಷ್ಟು ಸಚಿವರು ದಾರಿ ತಪ್ಪಿಸುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಅದನ್ನು ವಾಪಸ್ ಪಡ್ಕೊಳ್ಳುವಂಥ ಕೆಲಸ ಕಾರ್ಯಗಳು ಆಗಿದೆ, ಕ್ಷಮೆಯಾಚನೆ ಕೆಲಸಗಳಿದೆ. ಅದರಿಂದಾಗಿ ನಿನ್ನೆ ಸಿದ್ದರಾಮಯ್ಯ ಅವರ ಹೇಳಿಕೆ, ಆ ಆದೇಶ ನಮ್ಮ ಕೈಗೆ ಸಿಗಲಿಲ್ಲ. ಒಂದು ವೇಳೆ ಅವರು ಅದನ್ನು ವಾಪಸ್ ರದ್ದುಪಡಿಸುವಂಥ ಆದರೆ ಸಿದ್ದರಾಮಯ್ಯ ಅವರ ಸರ್ಕಾರ ಜೇನುಗೂಡಿಗೆ ಕೈ ಹಾಕಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ. ಅದೇ ರೀತಿ ಸಿದ್ದರಾಮಯ್ಯ ಅವರು ಇವತ್ತು ಶಿಕ್ಷಣ ಸಂಸ್ಥೆಗಳಂದರೆ ಒಂದು ಪವಿತ್ರವಾದ ಸ್ಥಳ. ಅಲ್ಲಿ ವಿದ್ಯಾರ್ಥಿಗಳು ಯಾವುದೇ ಮತಭೇದ, ಯಾವುದೇ ವ್ಯತ್ಯಾಸಗಳಾಗಬಾರದ ದೃಷ್ಟಿಯಲ್ಲಿ ತಮ್ಮ ಶಿಕ್ಷಣವನ್ನು ಪಡೀಲಿಕ್ಕೆ ಬರ್ತಾರೆ. ಅದೇ ರೀತಿ ಶಾಲಾ ಕಾಲೇಜುಗಳಲ್ಲಿ ಕೂಡ ಯಾವುದೇ ಭೇದ ಭಾವಗಳಿಲ್ಲದೆ ನಾವು ಶಿಕ್ಷಣವನ್ನು ಅವರಿಗೆ ನೀಡ್ತಿದ್ದೇವೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ರೀತಿಯ ಗೊಂದಲಗಳು ಸೃಷ್ಟಿ ಮಾಡಿ ಸಂಘರ್ಷಕ್ಕೆ ಎಡಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದರೆ ಈ ಎಲ್ಲ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರ, ಎಲ್ಲ ಸಮಸ್ಯೆಗಳ ಅನಾಹುತಗಳಾದರೆ ಆ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರ ವಹಿಸ್ಕೊಳ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಆದೇಶ ನಮ್ಮ ಕೈಗೆ ತಲುಪಲಿಲ್ಲ. ಒಂದು ವೇಳೆ ಆದೇಶ ತಲುಪಿದ ನಂತರ ಅಕ್ಷರ ಅದನ್ನು ಅದರ ಬಗ್ಗೆ ತಿಳಿದುಕೊಂಡು ಅದಕ್ಕೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಾವು ಮುಂದಿದ್ದೇವೆ. ಈ ಹಿಂದೆ ಹಿಜಾಬ್ ಸಂದರ್ಭದಲ್ಲಿ ಅದರ ಹಿಂದಿರುವ ಕಾನೂನನ್ನು ಕೈವಾಡಲು ಕೇಳಿದರೆ PFI, ಕೇಂದ್ರ ಸರ್ಕಾರ PFI ಅವರ ಕೈವಾಡುಂಟು. PFI ಅವರ ನಂಟು ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಅವರು ತೊಡಗಿದ ದೃಷ್ಟಿಯಲ್ಲಿ PFIಯನ್ನು ನಿಷೇಧ ಮಾಡಿದರೆ, ಇವತ್ತು ಮತ್ತೊಮ್ಮೆ PFI ಅವರಿಗೆ ಸಾಕಾರ ಮಾಡುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಆಗ್ತದೆ. ಏಕೆಂದರೆ